ಅದನ್ನ ಹೇಳ್ತೈತಿ. ಇವನೇ ಮೊದಲನೇ ಮಗವದಕ್ಕೆ ಅಪ್ಪ ಉಳ್ಕೊಂಡವ್ರೆ ಮೇಡಮ್. ಅವ್ರೆ ಇವನಿಗೆ ಭೂಮಿ ಯಾವಾಗಲೂ ಆಕ್ಸಿಡೆಂಟ್ ಆಗಿಲ್ಲ ಏನುವೆ ಇವನಿಗೆ? ಒಂದು ಬೆರಳು ಏಟಾಗ್ಬಿಟ್ಟಿತ್ತು ಸರ್. ಅದನ್ನ ಹೇಳುತ್ತೆ. ಈ ಗ್ರಹಗಳು ಒಬ್ಬರನ್ನೊಬ್ಬರು ನೋಡಿದರೆ ಈ ಥರ ಒಂದು ಪಾಯಿಂಟ್ಸನ್ನು ಹೇಳುತ್ತೆ. ಬೆರಳು ಲೇಟ್ ಆಗೋದು ಈ ಥರ ಎಲ್ಲ ಸ್ಕೂಟ್ರಲ್ಲಿ ಬಿದ್ದು ಕಾಲು ನೋವಾಗ್ಬಿಟ್ಟಿತ್ತು ಸರ್. ಅದನ್ನ ಹೇಳುತ್ತೆ ಈ ಗ್ರಹಗಳು. ಇವನು ಯಾವತ್ತಾರು ಎಲೆಕ್ಷನ್ ನಿಂತು ಗೆಲ್ತಾನೆ ಅಂತ ಹೇಳುತ್ತೆ. ಎಲೆಕ್ಷನ್ ನಿಂತು ಏನು ಹೇಳಿ? ಎಲೆಕ್ಷನ್ ನಿಂತು ಗೆಲ್ತಾರೆ. ಓ ಪಕ್ಕ ಎಲೆಕ್ಷನ್ ನಿಂತು ಗೆಲ್ಲ ಕೇಳಿ. ಇವನ್ ಜಾತಕ ಚೆನ್ನಾಗಿದೆ, ತುಂಬ ಆಸ್ತಿವಂತನಾಗ್ತಾನೆ. ಏನು ಹೆಸರು? ಏನು ಹೆಸರು? ಯಾವನ ಹೆಸರೇನು? ಲೋಕೇಶ್ ಸರ್. ಓಕೆ. ಲೊಕೇಶನ್ ನೇಮ್ ಚೆನ್ನಾಗಿಲ್ಲ ಏನು ಹೇಳಿ? ಲೋಕೇಶ್ ಚೆನ್ನಾಗಿಲ್ಲ. ಆ ಹೆಸರನ್ನ ಚೇಂಜ್ ಮಾಡಿ ನಂಗೆ ಒಂದ್ಸರಿ ಫೋನ್ ಮಾಡಿ ನಮ್ಮ ಆಫೀಸಿಗೆ. ಏನು ಹೇಳಿ? ನಮ್ಮ ಆಫೀಸಿಗೆ ಫೋನ್ ಮಾಡಿ ಖಂಡಿತ ಕೂಡ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ. ಜಮೀನ್ ಕೆಲಸನೇ ಆದ್ರೆ ಸರ್ ಅವ್ನಿಗೆ? ಜಮೀನ್ ಕೆಲಸ ಮಾಡ್ಕೊಂಡು ಹೋಗ್ಬೋದಾ ಅಥವಾ ಬೇರೆ ಯಾವ್ದಾದ್ರು ಫ್ಯಾಕ್ಟ್ರಿ ಯಾವ್ದಾದ್ರು ಮಾಡ್ಬೋದಾ? ಜಮೀನು, ಫ್ಯಾಕ್ಟ್ರಿ ಮತ್ತೆ ರಾಜಕಾರಣಿ ಆಗ್ಬೋದು. ಗೌರ್ಮೆಂಟ್ ಕೆಲಸ ಸಿಗೋದು ಓದಿಲ್ವಲ್ಲ ಅವನು. PUC ಮಾಡ್ಬಿಟ್ಟು ಮನೇಲಿ ಉಳ್ಕೊಂಡ ಸರ್. ಓದ್ಬಿಟ್ಟಿದ್ರೆ ಗೌರ್ಮೆಂಟ್ ಕೆಲಸ ಸಿಗೋದು. ಅದರಿಂದ ರಾಜಕಾರಣಿನೂ ಕೂಡ ಆಗ್ಬೋದು, ಆಪ್ಷನ್ ಇದೆ. ಹೌದು ಸರ್. ನಮಸ್ಕಾರ ಸರ್. ಏನ್ ಡೌಟ್ ಇಲ್ಲ ತಾನೆ? ಅದೇ ಅವ್ನ ಭವಿಷ್ಯದ ಬಗ್ಗೆನೇ ಕೇಳ್ಬೇಕಾಯ್ತು ಅಷ್ಟೇ ಸರ್. ನಮ್ದು ಸ್ವಲ್ಪ 5381 ಸರ್. ನಮ್ಗೂ ಹುಷಾರೇ ಇರಲ್ಲ. ಹೆಲ್ತ್ ದೃಷ್ಟಿ ಕಲ್ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ. ಏನು ಹೇಳಿ? ದೃಷ್ಟಿ ಕಲ್ಲು. ದೃಷ್ಟಿ ಹೋಗೋಕ್ಕೆ ಒಂದು ಕಲ್ಲು ಕೊಡ್ತೀನಿ, ಅದನ್ನ ತುಂಬ ಚೆನ್ನಾಗಿ ಯೂಸ್ ಮಾಡಿ, ದೃಷ್ಟಿ ಹೋಗುತ್ತೆ. ಓಕೆ ಮೇಡಮ್, ನಮಸ್ಕಾರ. ಇದು ಇವತ್ತು ಮಾತಾಡ್ತಿರೋಂಥ ಸಬ್ಜೆಕ್ಟು ಸಾಕಷ್ಟು ಜನ ಯೂಟ್ಯೂಬಲ್ಲಿ ಯಾರು ನೋಡ್ತಾ ಇದ್ರು ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸಾಕಷ್ಟು ಜನ ವಾಸ್ತು ಕಲ್ಲು, ವಾಸ್ತು ಕಿಟ್ಟನ್ನು ತುಂಬ ಕೊಡ್ತೀವಿ. ಅದೆಲ್ಲ ಮಿಗಿಲಾಗಿ, ಅದಕ್ಕಿಂತ ಮಿಗಿಲಾಗಿ ಏನಪ್ಪ ಅಂದರೆ ಒಂದು ಪಾಯಿಂಟ್ಸು, ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ ಇದೆ ನೋಡಿ. ದೇವ್ರ ಫೋಟೋಗಳು, ದೇವ್ರ ಫೋಟೋ ನೀವು ತುಂಬ VIP ಆಗಿರೋ ಒಂದು ಫೋಟೋ ಹಾಕಿರ್ಬೋದು. ಇಡೀ ಕುಟುಂಬದವರು, ಗಂಡ ಹೆಂಡತಿ ಮಕ್ಕಳು, ಈ ದೇವ್ರ ಫೋಟೋಕ್ಕಿಂತ ಜಾಸ್ತಿ ನಿಮ್ಮ ಫೋಟೋ ದೊಡ್ಡದಿದ್ರೆ ನಿಮಗೆ ಫೈನಾನ್ಸ್ ಪ್ರಾಬ್ಲಮ್ಮು, ಆರೋಗ್ಯ ಸಮಸ್ಯೆ, ಅಣ್ಣ ತಮ್ಮದಿರ ತೊಂದರೆ, ಮತ್ತು ಕುಟುಂಬದಲ್ಲಿ ಮನಸ್ತಾಪಗಳು, ಇಲ್ಲ ಯಾರಿಗಾರು ಮದುವೆ ಆಗ್ದಲೇ ಇದ್ಬಿಡೋದು ನಿಮ್ಮ ಫ್ಯಾಮಿಲಿ, ಈ ಥರದೊಂದು ತೊಂದರೆಗಳಾಗುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ ಎಷ್ಟಿದೆಯೋ ಅದಕ್ಕಿಂತ ಮಿಗಿಲಾಗಿ ದೊಡ್ಡ ಫೋಟೋ ನಿಮ್ಮದಿರಬಾರ್ದು, ತುಂಬ ದೊಡ್ಡ ಫೋಟೋ ನಿಮ್ಮದನ್ನು ಇಡಬಾರ್ದು. ಅದಕ್ಕೆ ತುಂಬ ಜನ ದೊಡ್ಡ ದೊಡ್ಡ ಆಫೀಸಲ್ಲಿ ದೊಡ್ಡ ಫೋಟೋ ಅವ್ರು ತನ್ನಂತಾನೆ ಮಾಡಿಸಿರ್ತಾರೆ, ಅವ್ರು ಬೇಕು ಅಂತ ಮಾಡಿಸಿಲ್ಲ. ಇದು ಹೊಸ ಸಬ್ಜೆಕ್ಟು. ಪ್ರಪಂಚದಲ್ಲಿ ದೇವ್ರ ಫೋಟೋ ಹೆಂಗಿರುತ್ತೆ, ನಿಮ್ಮ ಮನೇಲಿ ದೇವ್ರ ಫೋಟೋಕ್ಕಿಂತ ಜಾಸ್ತಿ ನಿಮ್ಮ ಫೋಟೋಗಳು ಮನೆ ತುಂಬ ಇರಬಾರ್ದು. ಮದುವೆ ಫೋಟೋ, ಆಲ್ಬಮ್ ಫೋಟೋ, ಹೊಸಮನೆ ಫೋಟೋ, ಈ ಆಲ್ಬಮ್ ಮಾಡಿ ಮನೆ ತುಂಬ ಅಂಟಿಸ್ಕೊ ಬರ್ತೀರ ನೋಡಿ, ಆ ಮನೆಗೆ ಅದು ಒಂಥರ ದೃಷ್ಟಿ ಆಗುತ್ತೆ. ಆ ಥರ ಏನಾರು ಇದ್ದರೆ, ನಿಮ್ಮ ಫೋಟೋಗಳು ಏನಾರು ಇದ್ದರೆ ದಯವಿಟ್ಟು ತೆಗೀರಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆಯನ್ನು ಕಾಣ್ತೀರಾ. ತುಂಬ ಇಂಪ್ರೂವ್ಮೆಂಟನ್ನು ನೀವು ಕಾಣೋದ್ರಿಂದ ನೀವು ಆ ಫೋಟೋವನ್ನು ತೆಗೆದಾಗ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ, ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಲೈಫಲ್ಲಿ ಭಾಳ ಬದಲಾವಣೆಯನ್ನು ಕಾಣ್ತೀರಾ. ಯಾರ ಮೇಲೆಲ್ಲ ನಿಮ್ಮ ಫೋಟೋಗಳು ದೇವ್ರ ಮನೆಗಿಂತ ನಿಮ್ಮ ದೊಡ್ಡ ಫೋಟೋ ಇದೆಯೋ ಆ ಫೋಟೋವನ್ನು ಫಸ್ಟು ತೆಗೀರಿ.